ಹಾಗೆಯೇ ಈ ಕ್ವಾರಿ ಬೆಂಗಳೂರು ಮೂಲದ ಉದ್ಯಮಿಗೆ ಸೇರಿದೆ. ಈ ಕ್ರಷರ್ ಎನ್ನುವ ಮಾಹಿತಿ ಇದೆ. ಉದಯ್ ಶಂಕರ್ ಎಂಬುವರಿಗೆ ಸೇರಿದ ಕಾವೇರಿ ಕ್ರಷರ್ ಇದು. ಘಟನೆ ನಡೆದು 4 ಗಂಟೆಯಾದರೂ ಕೂಡ ಕ್ರಷರ್ ಮಾಲೀಕರು ಸ್ಥಳಕ್ಕೆ ಬಂದಿಲ್ಲ. ಸ್ಥಳಕ್ಕೆ ಐಜಿ ಗಿರೀಶ್ ಹಾಗೂ ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಬೆಂಗಳೂರು ಮೂಲದ ಉದ್ಯಮಿಗೆ ಸೇರಿದ ಕ್ರಷರ್ ಎನ್ನುವ ಮಾಹಿತಿ ಇದೆ. ಅವರ ಹೆಸರು ಉದಯ್ ಶಂಕರ್. ಘಟನೆ ನಡೆದು 9 ಜನ ಪ್ರಾಣ ಕಳ್ಕೊಂಡ್ರು ಕೂಡ ಸ್ಥಳಕ್ಕೆ ಇದುವರೆಗೂ ಉದಯ್ ಶಂಕರ್ ಬಂದಿಲ್ಲ. ತನ್ನ ಜೊತೆಯಲ್ಲೇ ಇದ್ದ ಕಾರ್ಮಿಕರು ಪ್ರಾಣವನ್ನ ಕಳ್ಕೊಂಡ್ರು. ಈ ಕ್ರಷರ್ ಮಾಲೀಕ ಉದ್ಯಮಿ ಇದುವರೆಗೂ ಸ್ಥಳಕ್ಕೆ ಬಂದಿಲ್ಲ. ಯಾಕೆ ಬಂದಿಲ್ಲ ಎನ್ನುವ ಪ್ರಶ್ನೆ ಇದೆ. ಘಟನೆ ನಡೆದು 4 ಗಂಟೆ ಆಗಿದೆ, ಇದುವರೆಗೂ ಕೂಡ ಅವರು ಸ್ಥಳಕ್ಕೆ ಬಂದಿಲ್ಲ. ಇನ್ನೊಂದು ಕಡೆಯಲ್ಲಿ ಸ್ಥಳಕ್ಕೆ ಐಜಿ ಗಿರೀಶ್ ಹಾಗೂ ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿಯನ್ನು ಕೊಟ್ಟು ಅಲ್ಲಿ ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಲ್ಲಿದ್ದಂಥ ಕಾರ್ಮಿಕರಿಂದಲೂ ಕೂಡ ಮಾಹಿತಿಯನ್ನು ಪಡೆಯುವಂಥ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗಿದೆ. ಹಾಗಾದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅನುಮತಿಯನ್ನ ಪಡೆಯದೆ ಈ ಕ್ರಷರ್ ಅನ್ನ ತೆರೆಯಲಾಗಿತ್ತಾ, ಕ್ರಷರ್ನ ಕಾರ್ಯನಿರ್ವಹಿಸ್ತಾ ಇತ್ತಾ? ಸದ್ಯಕ್ಕಿರುವಂಥ ಪ್ರಶ್ನೆ. ಯಾವುದೇ ಒಂದು ಗಣಿಗಾರಿಕೆಯನ್ನು ನಡೆಸಬೇಕಾದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅನುಮತಿಯನ್ನು ಪಡಿಬೇಕು. ಅವರು ವಿಧಿಸುವಂಥ ಕಟ್ಟುನಿಟ್ಟಾದಂಥ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಆದರೆ ಅದ್ಯಾವುದು ರೂಲ್ಸ್ಗಳು ಇಲ್ಲಿ ಪಾಲನೆ ಆಗಿಲ್ಲ ಎನ್ನುವ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದರೆ ಅನುಮತಿ ಇಲ್ಲದೆ ಕ್ರಷರನ್ನು ತೆರೆದ್ರ? ಸ್ಥಳೀಯ ಶಾಸಕರು ಕೂಡ ಇದೆ. ಈ ಭಾಗದಲ್ಲಿ ಅಕ್ರಮ ಕ್ರಷರ್ಗಳ ಹಾವಳಿ ಜಾಸ್ತಿ ಆಗಿದೆ, ಕ್ವಾರಿಗಳ ಹಾವಳಿ ಜಾಸ್ತಿ ಆಗಿದೆ. ಬೇಕಾಬಿಟ್ಟಿ ಬಂಡೆಗಳನ್ನು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಸ್ಥಳೀಯ ಅಧಿಕಾರಿಗಳು, ಪೊಲೀಸರ ಸಹಾಯ ಕೂಡ ಇವರಿಗಿದೆ ಎನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದರ ನಡುವಲ್ಲಿ ಇವತ್ತಾಗಿರುವಂಥ ಘಟನೆ 9 ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹಾಗೆಯೇ ನೀವು ಈ ದೃಶ್ಯಗಳಲ್ಲಿ ನೋಡ್ತಾ ಇರೋದು ಬೆಂಗಳೂರು ಮೂಲದ ಉದ್ಯಮಿ ಉದಯ್ ಶಂಕರ್ಗೆ ಸೇರಿದ ಕ್ರಷರ್ ಕಾವೇರಿ ಅಂತೇಳಿ ಇದರ ಹೆಸರು, ಕಾವೇರಿ ಕ್ರಷರ್. ಸದ್ಯ ಘಟನೆ ನಡೆದು ಇಷ್ಟು ಜನ ಪ್ರಾಣ ಕಳ್ಕೊಂಡು ಸಾಕಷ್ಟು ಜನ ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಕೂಡ ಈ ಉದ್ಯಮಿ ಉದಯ್ ಶಂಕರ್ ಇದುವರೆಗೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಪೊಲೀಸರು ಕೂಡ ಆತನನ್ನ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಎನ್ನುವ ಡೀಟೇಲ್ಸ್ ಇದೆ. ನಿಯಮ ಉಲ್ಲಂಘಿಸಿ ಕಲ್ಲು ಗಣಿಗಾರಿಕೆ ಆರೋಪ. ಬಫರ್ ಝೋನ್ ಬಿಡದಿದ್ದೆ ದುರಂತಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಅಕ್ಕಪಕ್ಕದಲ್ಲೇ 2 ಕ್ವಾರಿಗಳನ್ನು ನಡೆಸಲಾಗ್ತಾ ಇತ್ತು. ಬಸವೇಶ್ವರ ಹಾಗೂ ಕಾವೇರಿ ಎಂಬ ಕಲ್ಲು ಕ್ವಾರಿಗಳು. ಇನ್ನು ದುರಂತ ಸ್ಥಳಕ್ಕೆ ಕ್ರಷರ್ ಮಾಲೀಕ ಬಂದಿಲ್ಲ. ಯಾರದ್ದೋ ತಪ್ಪಿಗೆ ಅಮಾಯಕ ಜೀವಗಳು ಬಲಿಯಾಗಿವೆ. ಅದು ಯಾರೋ ಮಾಡುವಂತ ತಪ್ಪು. ಮೇಲ್ಗಡೆ ಒಂದು ಕ್ರಷರ್, ಕೆಳಗಡೆ ಇನ್ನೊಂದು ಕ್ವಾರಿ.